ನಮಸ್ಕಾರ. ನಮ್ಮ ಹೆಸರು ಗೇನಾಬೈ ಕಂಡ ದುರ್ಗೇಶ್ ಚವಾಣ, ಕಲ್ಮೂರು ನಮ್ಮನಾಯಕ್ ತಂಡ, ತಾಲೂಕಾ ಕಮಲಾಪುರ, ಜಿಲ್ಲೆ ಗುಲ್ಬರ್ಗ. ಕಲಬುರಗಿ ಜಿಲ್ಲೆಯಲ್ಲಿ ನಾವು ಮಾತಾಡೋದು ಯಾಕಂದರೆ ಸಾಂಸ್ಕೃತಿಕ ಇಲಾಖೆ ಆಫೀಸ್ನಾಗ ಹೋಗಿದ್ದು ನಾನು 2 ಸಲ. ನಾನು ಏನಂದರೆ ಲೆಟ್ರ್ ಬರೆದ ಕೇಸಿ ನಮ್ಮ ಸುಭಾಷ್ ಅವ್ರ ಅಂತ ನಮ್ಮ ಸರ್ ಆಫೀಸರ್ ಕೈಯಲ್ಲಿ ಕೊಟ್ಟಿದ್ದ ಒಂದು ರಿಸೀಪ್ಟ್ ಕೊಟ್ಟಾಗ ಏನಾಯ್ತು ಅಂದರೆ, ಸರ್ ನಮಗೇನು ರೆಸ್ಪಾನ್ಸ್ ಇಲ್ಲ ಅಂತ ನಾನು ಹೇಳಿದವ್ರಿಗೆ. ಒಂದು 3-4 ಸಲ ಹೋಗ್ಬೇಕು, ನನಗೇನು ಕೇಳೋಕೋಬೇಡ, ನಿನಗೇನು ನಮ್ಮ ಕಡೆ ಏನೂ ಇಲ್ಲ, ನಾವೇನು ಉದ್ದೇಶ ನಿನಗೆ ಹೇಳೋದೇ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅದೇ ಕಾರಣ ನಾನು ಯಾಕಂದ್ರೆ ಬಂದಿದ್ದ ಬೆಂಗಳೂರ ಮಂಜುನಾಥ್ ಸರ್ ಅವರಿಗೆ ನಾನು ಲೆಟ್ರ್ ನಿರ್ದೇಶಕರು ನಮ್ಮ ಮಂಜುನಾಥ್ ಸರ್ ಅವರಿಗೆ ಲೆಟ್ರ್ ನಾನು ಕೊಡಬೇಕಂತ ನಾನು ಇಲ್ಲಿ ಬಂದಿದ್ದ ಉದ್ದೇಶ. ಯಾಕಂದರೆ ನಮ್ಮ ಬಡವರ ಹೆಣ್ಮಕ್ಕಳಿಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ. ನಾನು ಹ್ಯಾಂಡಿಕ್ಯಾಪ್ ಫಿಸಿಕಲ್ ಹೆಣ್ಮಕ್ಳ ಜೊತೆಯಲ್ಲಿ ನಾನು, ಯಾಕಂದರೆ ನಮ್ಮ ಬಂಜಾರ ಸಮಾಜದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ನಾನು ಸುಮಾರು ಸಾರಿ ಗುಲ್ಬರ್ಗ ಡಿಸ್ಟಿಕ್ ನಮ್ಮ ಬಂಜಾರ ಸಾಂಸ್ಕೃತಿಕ ಇಲಾಖೆ ಆಫೀಸ್ ಹೋಗಿ ನಮ್ಮ ಸಾಬರಿಗೆ ನಾವು ರಿಕ್ವೆಸ್ಟ್ ಮಾಡ್ದಂದ್ರೆ ನಮ್ಮ ರೆಸ್ಪಾನ್ಸ್ ಇಂದ ನಾನು ಇಲ್ಲಿ ಬಂದಿದ್ದ ಉದ್ದೇಶ. ಯಾಕಂದರೆ ನಮಗೆ ಏನೋ ತಪ್ಪಾದಂದ್ರೂ ಇಲ್ಲೊಂದು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ನಲ್ಲಿ, ಸಾಂಸ್ಕೃತಿಕ ಇಲಾಖೆ ಆಫೀಸ್ನಲ್ಲಿ ಇರೋದಂದರೆ ನಮಗಿಲ್ಲಿ ಬಗೆಹರಿಸಿಸಿ ನಾವು ಮುಂದೆ ಏನು ಇದ್ದಂದರೂ ನಮ್ಮ ಟೀಮಿಗೆ ಒಳ್ಳೆ ಕಲಾ ತಂಡ ನಮ್ಮದು ಅಭಿವೃದ್ಧಿಲಿಂದು, ಯಾಕಂದರೆ ನಮಗೆ ಮುಂದುವರಿಸಬೇಕಂತ ನಾನು ಕಳಕಳಿಲಿಂದು ಸಮೀಕರಿಸ್ಕೊತೇವೆ ನಮ್ಮ ಸಾಬರಿಗೆ. ಧನ್ಯವಾದ. ಯಾಕಂತ ಹೇಳಿ ನಾನು ಬಂಜಾರ ಸಮುದಾಯದ ಒಂದು ಸ್ವಾಭಿಮಾನಿ ಬಂಜಾರ ಹಾಗೂ ಕ್ರಾಂತಿಕಾರಿ ಬಂಜಾರನಂತ ಹೇಳ್ತಾರೆ ನಮ್ಮನ್ನು. ಈ ತಂಡ ಬಂದಿದೆಯಲ್ಲ, ಗುಲ್ಬರ್ಗ ಕಮಲಾಪುರ ತಾಲೂಕಿಂದ ಈ ತಂಡ ಬಂದಿದೆ. ಈ ತಂಡ ಒಳ್ಳೆ ಕಲಾವಿದರು, ನಮ್ಮ ಬಂಜಾರ ಸಂಸ್ಕೃತಿ ಕಲೆಯನ್ನು ಉಳಿಸಿ ಬೆಳೆಸುವಂಥ ಈ ತಂಡಕ್ಕೆ ಗುಲ್ಬರ್ಗದ ಸಂಸ್ಕೃತಿ ಇಲಾಖೆಯಲ್ಲಿ ಸರಿಯಾದ ರೆಸ್ಪಾನ್ಸ್ ಕೊಟ್ಟಿಲ್ಲ ಇವರಿಗೆ. ಆದ್ದರಿಂದ ಇವರು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಅಲ್ಲಿ ನಾನು ಅವ್ರಿಗೆ ಫೋನ್ ಮಾಡಿ ಕೂಡ, ಸಹಾಯಕ ನಿರ್ದೇಶಕರಿಗೆ ಕೂಡ ನಾನು ಫೋನ್ ಮಾಡಿ ಹೇಳಿದ್ದೀನಿ, ನೀವು ಇವರಿಗೆ ಅನುಕೂಲ ಮಾಡಿಕೊಡಿ, ಇವರಿಗೆ ಕೆಲವು ಕಡೆ ತಂಡಗಳಲ್ಲಿ ಕಳಿಸ್ಕೊಡಿ, ಇವರಿಗೆ ನಿಮ್ಗೆ ಏನು ಯಾವ ಥರ ಬೇಕೋ ಆ ಥರ ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಇವರಿಗೆ ಸರಿಯಾದ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿಲ್ಲ. ಇವರು ಲೆಕ್ಕಿಸಿಲ್ಲ ಸರಿಯಾಗಿ. ಹಾಗಾಗಿ ಇವ್ರೇನು ಮಾಡಿದ್ರು, ಮತ್ತೆ ಕರೆ ಮಾಡಿ ನಾನು ಕೇಳಿದಾಗ ನಾನು ಹೇಳಿದೆ, ನಮ್ಮ ನಿರ್ದೇಶಕರಿದ್ದಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಿದ್ದಾರೋ ಅವ್ರಿಗೆ ಭೇಟಿ ಮಾಡಿ ಬಂದು ಅವ್ರಿಗೆ ದೂರು ಕೊಡಿ. ಯಾವುದೇ ಇಲಾಖೆಯಲ್ಲಿ, ಸಂಸ್ಕೃತಿ ಇಲಾಖೆ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇರಲಿ, ಕಲಾವಿದರಿಗೆ ಗೌರವ ಕೊಡೋದನ್ನು ಮೊದಲು ಕಲಿಬೇಕು. ಅವರಿಗೆ ತಂಡಗಳನ್ನು ಕೊಡಬೇಕು. ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅನುಕೂಲವಾಗಿ ಮಾಡಿಕೊಡ್ಬೇಕು. ಈಗ ಏನಾಗ್ತಾ ಇದೆ ಅಂದರೆ, ಬರೋರೇ ಬರ್ತಿರ್ತಾರೆ. ಈ ನಮ್ಮ ಸಂಸ್ಕೃತಿ ಇಲಾಖೆಯಲ್ಲಿ ಏನಾಗಿದೆ ಅಂದರೆ, ಒಂದು ಕೊರತೆ ಇರೋರಿಗೆ ಕೊಡ್ತಾ ಇರ್ತಾರೆ, ಇರೋರಿಗೆ ಕೊಡ್ತಾರೆ. ಯಾಕೆ ಬೇರೆ ಯಾರು ಕಲಾವಿದರು ಇಲ್ವಾ? ಸಾಕಷ್ಟು ಜನ ಕಲಾವಿದರು ಕರ್ನಾಟಕದಲ್ಲಿದ್ದಾರೆ. ಹುಡುಕ್ಬೇಕು, ಹೊಸಬರಿಗೆ ಚಾನ್ಸ್ ಕೊಡೋದನ್ನು ಕಲಿಬೇಕು. ಆವಾಗ ಎಲ್ರಿಗೂ ಅನುಕೂಲ ಆಗತ್ತೆ. ಈಗ ಏನಾಗ್ತಾ ಇದೆ ಅಂದರೆ, ಕೊಡೋರಿಗೆ ಕೊಡ್ತಿದ್ದಾರೆ. ಇದನ್ನು ನಿಲ್ಲಿಸಬೇಕು. ಇಲ್ಲಿರೋಂಥ ನಿರ್ದೇಶಕರಾಗಲಿ, ಈ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳಾಗಲಿ ಈ ನಮ್ಮ ಸಂದೇಶ ಏನು ಕೊಡ್ತಾ ಇದ್ದಾರೆ ಅಂದರೆ, ಪ್ರತಿಯೊಬ್ಬರಿಗೂ ಕಲಾವಿದರಿಗೆ ಅನುಕೂಲ ಆಗಬೇಕು. ಅವರು ಆರ್ಕೆಸ್ಟ್ರಾ ಕಲಾವಿದರಾಗಿರ್ಬೋದು, ಸುಗಮ ಸಂಗೀತ ಕಲಾವಿದರಾಗಿರ್ಬೋದು, ಇನ್ನು ಇತರ ಯಾವುದೇ ಕಲಾವಿದರಾಗಿರ್ಬೋದು. ಆರ್ಕೆಸ್ಟ್ರಾ ಕಲಾವಿದರು ಕೂಡ ಇವತ್ತು ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ. ಯಾಕೆ ಮಾಡಬಾರ್ದು? ಯಾಕೆ ಅವ್ರಿಗೆ ಆದಂಥ ಒಂದು ಕಟ್ಕೊಡಿ, ಅವ್ರಿಗೆ ಆದ ಅನುಕೂಲ ಮಾಡಿಕೊಡಿ ಅನ್ನೋದು ನಮ್ಮ ಇದಿದೆ ಇವತ್ತು. ಜಂಟಿ ನಿರ್ದೇಶಕರು, ಸಹಾಯಕ ನಿರ್ದೇಶಕರು ಅಂತ ಇದ್ದಾರೆ. ಅವರಿಗೆ ನಮ್ಮ ಮೇಡಮ್ ಇವರು ಗೇನಾಬೈ ಅವ್ರಿಗೆ ಕಳಿಸಿದ್ದೆ. ಹೋಗಿ ಮೇಡಮ್, ಅಲ್ಲಿ ನಾನು ಕೂಡ ಫೋನ್ ಮಾಡಿ ಮಾತಾಡಿದ್ದೀನಿ. ಇಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಇವರಿಗೆ ಸರಿಯಾದ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿ ಸಾಹೇಬರಿಗೆ ಮೀಟ್ ಮಾಡಬೇಕಂತ ಕರೆದಿರೋದು. ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಜ್ಯ ನಿರ್ದೇಶಕರಿದ್ದಾರಲ್ಲ, ಶ್ರೀಯುತ ಮಂಜುನಾಥ್ ಸಾಹೇಬ್ರವರು, ಅವರಿಗೆ ನಾವು ದೂರು ಕೊಡಬೇಕಂತಲೇ ಇವ್ರನ್ನ ಕರೆಸಿರೋದು. ಯಾವಾಗ ಹೇಳಿದಾಗ ಬರಲ್ವೋ ಅಂಥ ಸಮಯದಲ್ಲಿ ಬರದೇ ಇದ್ದಾಗ ನೀವು ಮತ್ತೊಂದು ತಂಡಕ್ಕೆ ನೀವು ಚಾನ್ಸ್ ಕೊಡಿ. ಅದು ಹಾಗೆ ಮಾಡ್ತಾ ಇಲ್ಲ, ಕೊಡೋರಿಗೆ ಕೊಡ್ತಿದ್ದಾರೆ. ಇದು ನಿಲ್ಲಿಸಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಯಾವುದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಕಲಾವಿದರು ತೊಂದರೆ ಆಗಬಾರ್ದು, ಯಾವ ಕಾರಣಕ್ಕೂ ತೊಂದರೆ ಆಗಬಾರ್ದು. ಎಲ್ಲ ಕಲಾವಿದರು, ಈ ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಕಲಾವಿದರು ಜಾತಿ ಭೇದವಿಲ್ಲದೆ ನಾವೆಲ್ಲ ಒಂದೇ ಅಂತ ತಿಳಿದು ಎಲ್ರಿಗೂ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.
ಬರುತ್ತೆ ಇವಾಗ ಮ್ಯಾಚ್ ನೋಡೋದಕ್ಕೆ ಯಾರು ಹ್ಯಾಂಡಿಕ್ಯಾಪು ಮೇಡಮ್ ಹೌದಾ? ಗುಲ್ಬರ್ಗಾದಿಂದ ಬಂಜಾರ ಕಲಾವಿದರು ಬಂದು ತಮಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಿ ಅಂತ ಹೇಳಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಅವರಿಗೆ ಯಾವ ರೀತಿಯಾದಂತಹ ಕಲಾವಿದರಿಗೆ ಸಹಾಯವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಇಲಾಖೆ ವತಿಯಿಂದ ನಾನು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ತಗೋತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.